ನನ್ನ ಪ್ರೀತಿಯ ಓದು ಮಿತ್ರರೇ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಏನು ನಿನ್ನೆ ಮತ್ತೆ ಮೊನ್ನೆಯಿಂದ ಒಂದು ನ್ಯೂಸ್ ಗೊತ್ತಾಗ್ತಿದೆ. ಏನು ಶಿಕ್ಷಕರಿಗೆ ಶುಭ ಸುದ್ದಿನ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಆಮ್, ಈ ಒಂದು EMRS ಅಂದ್ರೆ ಏಕಲವ್ಯ ಮಾಡರ್ನ್ ರೆಸಿಡೆನ್ಷಿಯಲ್ ಸ್ಕೂಲ್ನಲ್ಲಿ TGT, PGT ಮತ್ತು ಪ್ರಿನ್ಸಿಪಲ್ ಹಾಗೆ ನಾನ್ ಟೀಚಿಂಗ್ ಜಾಬ್ಸ್ ಕೂಡ ಕಾಲ್ಫಾರ್ಮ್ ಆಗಿದೆ. 7,000ಕ್ಕಿಂತ ಹೆಚ್ಚು ಜಾಬ್ಗಳು ಕಾಲ್ಫಾರ್ಮ್ ಆಗಿದೆ. ಸೊ ಇದು ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಬಹಳಷ್ಟು ಜನ ವಿಡಿಯೋ ಮಾಡಿದ್ರು. ಅದರಲ್ಲಿ ನಾನು ಕೆಲವೊಂದಿಷ್ಟು ಕಮೆಂಟ್ಗಳು ನೋಡೋದಾದ್ರೆ, ಸೊ ಅಲ್ಲಿ TGT ಪೇಪರ್ ಅಲ್ಲಿ ಟೈರ್ 1 ಟೈರ್ 2 ಪತ್ರಿಕೆಯಲ್ಲಿ ಏನು ಕೇಳ್ತಾರೆ ಅಂತೇಳಿ ಕಮೆಂಟ್ ಮಾಡಿದ್ರು. ಸೊ ಅದಕ್ಕಾಗಿ ಸ್ವಲ್ಪ ನನಗೆ ಗೊತ್ತಿದ್ದಷ್ಟು ಮಾಹಿತಿಯನ್ನು ನಿಮಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ TGT ಅಂದ್ರೆ ಟ್ರೈನ್ಡ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿ, ಏನು 6ರಿಂದ 10ನೇ ತರಗತಿ ಸೆಕೆಂಡರಿ ಲೆವೆಲ್ ಅಲ್ಲಿ ಏನು ಪಾಠವನ್ನು ಮಾಡ್ತೀವಲ್ಲ, ಸೊ ಅವರಿಗೆ ಇದು TGT ಅಂತ ಕರಿತೀವಿ. PGT ಅಂದ್ರೆ ಪೋಸ್ಟ್ ಗ್ರಾಜುಯೇಟ್ ಟೀಚರ್ಸ್ ಅಂತ ಹೇಳಿ. ಸೊ ಇದು ಗೊತ್ತಿರುತ್ತೆ ಕಾಮನ್ ಆಗಿ, ಸ್ವಲ್ಪ ಗೊತ್ತಿಲ್ಲದಂತವ್ರಿಗೆ ತಿಳಿಲಿ ಅಂತ ಹೇಳಿದ್ದು. ಸೊ ಈ PGT ಅಂದ್ರೆ ಏನು 11ರಿಂದ 12 ಅಂದ್ರೆ PUC ಲೆವೆಲ್ ಅಲ್ಲಿ ಏನು ಪಾಠ ಮಾಡ್ತಿರೋ ಇವರಿಗೆ. ಸೊ ಮೊದಲನೇದಾಗಿ ನಾವು ಗೊತ್ತಿರ್ಬೇಕು ನಿಮಗೆ, TGT ಆಗ್ಬೇಕಂದ್ರೆ ಒಂದು ಫಸ್ಟ್ ಡಿಗ್ರಿ ಆಗಿರ್ಬೇಕು. ಅದಾದ್ಮೇಲೆ B.Ed ಆಗಿದ್ರೆ TGT ಟೀಚರ್ ಆಗಿ ಆಗ್ಬೋದು. ಅಪ್ಲಿಕೇಶನ್ ಹಾಕಲಿಕ್ಕೆ ನಾವು ಎಲಿಜಿಬಲ್ ಆಗಿರ್ತೀವಿ. PGT ಆಗಬೇಕು ಅಂತ ಹೇಳಿದ್ರೆ ಒಂದು PG ಆಗಿರ್ಬೇಕು, ಪ್ಲಸ್ B.Ed ಆಗಿರ್ಬೇಕು, ಪ್ಲಸ್ ಡಿಗ್ರಿ ಆಗಿರುತ್ತೆ. ಸೊ ಇಷ್ಟು ಅವರಿಗೆ ವಿದ್ಯಾರ್ಹತೆಯನ್ನು ಕೇಳಿರುವಂಥದ್ದು. ನೆಕ್ಸ್ಟ್ ಈ PGTಯಲ್ಲಿ ಟೈರ್ 1 ಟೈರ್ 2 ಅಂತೇಳಿ TGT ಮತ್ತು PGT ಎರಡರಲ್ಲೂ ಕೂಡ ಕೇಳಿದರೆ, ಸೊ ಎರಡು ಒಂದೇ ರೀತಿಯಾಗಿ ಎಕ್ಸಾಮ್ ಇರುತ್ತಾ? ಇಲ್ಲ, ಇದು ಸ್ವಲ್ಪ ಎರಡು ಸ್ವಲ್ಪ ಬೇರೆ ಬೇರೆ ಆಗಿರುತ್ತೆ. ಫಸ್ಟ್ TGT ಬಗ್ಗೆ ಹೇಳೋಣ. TGT ಅಂತಂದ್ರೆ ಇಲ್ಲಿ ಟೈರ್ 1 ಮತ್ತೆ ಟೈರ್ 1 ಟೈರ್ 2, ಸೊ ಎರಡು ಪತ್ರಿಕೆಗಳಲ್ಲಿ ನಿಮಗೆ ಫಸ್ಟ್ನೇ ಪತ್ರಿಕೆ ಟೈರ್ 1. ಸೊ ಟೈರ್ ಅಂದ್ರೆ ಏನು ಬೇರೆ ಅಲ್ಲ, ಪತ್ರಿಕೆ ಅಂತ. ಪತ್ರಿಕೆ 1, ಪತ್ರಿಕೆ 2 ಅಂತ. ಸೊ ಪತ್ರಿಕೆ 1ರಲ್ಲಿ ಏನಿರುತ್ತೆ, ಸಾಮಾನ್ಯವಾಗಿ ನಾವು MCQಗಳನ್ನ ನಾವು ಕಾಣ್ತೇವೆ. ಸೊ ಇಲ್ಲಿ 120 ನಿಮಿಷಗಳ ಕಾಲಾವಕಾಶ ಇರುತ್ತೆ, ಪ್ಲಸ್ 100 ಅಂಕಗಳಿಗೆ ಈ ಒಂದು ಪತ್ರಿಕೆ ಇರುತ್ತೆ. ಅದ್ರ ಜೊತೆಗೆ 20 ಅಂಕಗಳ ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಇರುತ್ತೆ. ಸೊ ಇದು ಕಡ್ಡಾಯವಾಗಿ ನಾವು 40% ಅನ್ನ ತಗೊಂಡ್ರೆ, ಯಾವುದು ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಇಂಗ್ಲಿಷ್, ಹಿಂದಿ ಮತ್ತೆ ಯಾವ ಸ್ಥಳೀಯ ಭಾಷೆ ಅಂದ್ರೆ ನಮ್ಮ ಕರ್ನಾಟಕದಲ್ಲಿ ಸ್ಥಳೀಯ ಭಾಷೆ ಅಂದ್ರೆ ಕನ್ನಡ ಬರುತ್ತೆ. ಸೊ ಕನ್ನಡ ಅಂತಕ್ಕಂಥದ್ದು ಈ ಒಂದು ಲ್ಯಾಂಗ್ವೇಜ್ ಕಾಂಪಿಟೆನ್ಸಿ ಟೆಸ್ಟ್ ಅಲ್ಲಿ ಬರುತ್ತೆ. ಸೊ ಇದರಲ್ಲಿ ನಾವು 40%, 20ಗೆ 40% ಅಂದ್ರೆ 8 ಮಾರ್ಕ್ಸ್ 40% ಬರುತ್ತೆ. ಸೊ ಅವರಿಗೆ 8 ಮಾರ್ಕ್ಸ್ ಕಡ್ಡಾಯವಾಗಿ ತೆಗೆದುಕೊಂಡ್ರೆ ಮುಂದಿನ ಒಂದು ಭಾಗ ಏನು ಉಳಿದಂತ 5 ಭಾಗ, ಸೊ ಪತ್ರಿಕೆ 1ರಲ್ಲಿ 5 ಭಾಗ ಕಾಣ್ತೀವಿ ನಾವು. ಮೊದಲನೇದಾಗಿ GK, ಏನು ಜನರಲ್ ಅವೇರ್ನೆಸ್ ಆಗಿರ್ಬೋದು, ಮತ್ತೆ ರೀಸನಿಂಗ್ ಎಬಿಲಿಟಿ ಮತ್ತೆ ನ್ಯೂಮರಸಿ ಎಬಿಲಿಟಿ ಟೆಸ್ಟ್ ಬಗ್ಗೆ ಆಗಿರ್ಬೋದು, ಮತ್ತೆ ICT ಕೇಳ್ತಾರೆ. ಮತ್ತೆ ಈ ಒಂದು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕ್ಲಾಸ್ ರೂಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಆಗಿರ್ಬೋದು. ಈ ಒಂದು ಎಲ್ಲಾ ರೀತಿಯಾದಂತಹ ಪ್ರಶ್ನೆಗಳನ್ನ